ಯಾವ ಸ್ಥಿತಿಯಲ್ಲಿದೆ ಇವತ್ತು ಕರ್ನಾಟಕ ತುಂಬ ಹಿಂದೆ ಬಿದ್ದಿದೆ ಅಂತೀನಿ. ಬೇಸರ ಆಗಲ್ವಾ? ತುಂಬ ಬೇಸರ ಆಗುತ್ತೆ. ನೋಡಿ, ನಾವು ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಬೇಕು ಅಂದರೆ ಗುಜರಾತ್ಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ. ಆಗಿದೆ, ಬೆಂಗಳೂರಲ್ಲಾಗತ್ತೆ. ಈ ಸರ್ಕಾರ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಇವು ಸರ್ಕಾರ ಹಿಂದಿನ ಸರ್ಕಾರನೂ ಹೇಳಿದ್ರು. ನೀವೆಲ್ಲರೂ ಮಾಡಿದ್ದು, ನೀವು ಬಿಟ್ಟರೆ ಇನ್ನೂ ಚೆನ್ನಾಗಾಗತ್ತೆ. ಇಲ್ಲಿ ನೀವು ಬೆಂಗಳೂರಿಗೆ ಒಬ್ಬ ನಮ್ಮ ಮೇಯರ್ನ ಮಾಡಿಸಿ, ಇವಾಗ 5 ವರ್ಷ ಚುನಾವಣೆ ಎಲೆಕ್ಷನ್ ಮಾಡಲಿ, ಮೇಯರ್ ಮಾಡಿಸೋದು ಫಸ್ಟ್ ಎಲೆಕ್ಷನ್ ಮಾಡಲಿ. ಹೌದು, ಎಲೆಕ್ಷನ್ ಮುಂದೂಡ್ಕೊಂಡು ಇವತ್ತು ಜನ ಕೌನ್ಸಿಲರ್ಗಳಿದ್ದೀರಾ, ಕಾರ್ಪೊರೇಟರ್ಗಳಿದ್ದೀರಾ, ಬಾಯ್ ಬಡ್ಕೊಳ್ಳೋ ಸ್ಥಿತಿ ಹೋಗಿದೆ ಸರ್. ನಮಗೆ ಮುಖ್ಯಮಂತ್ರಿ ಬೇಡ ಬೆಂಗಳೂರಿಗೆ, ನಮಗೆ ಮೇಯರ್ ಕೊಡಿ. ನಮಗೆ ಮೇಯರ್ ಬೇಕು, 5 ವರ್ಷ ಮೇಯರ್ ಬೇಕು ನಮಗೆ. ನೀವು ಆ್ಯಕ್ಚುಲಿ ಬೇರೆ ಊರೆಲ್ಲ ನೋಡ್ಕೊಳ್ಳಿ, ನೀವು ಬಿಡಲ್ಲ ಅವರು. ಇಲ್ಲಿ ಬಂದು ತಾವೇ ಮಾಡಿದ್ದು ಅಂತ ಹೇಳ್ರಿ, ಅವ್ರು ಬಿಟ್ಟೋದ್ರೆ ಇನ್ನೂ ಚೆನ್ನಾಗಾಗತ್ತೆ. ಈ ಸ್ಥಿತಿ ನೋಡಿದಾಗ ನಿಮ್ಗೆ ಯಾವ ಹಾಡು ನೆನಪಾಗುತ್ತೆ? ಯಾಕಂದರೆ ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ. ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಹಾಡು ಹೇಳಿ ಸರ್. ಅದು ನಾಗಮಂಡಲದಲ್ಲಿ ಅಶೋಕ್ ವಾಜಪೇಯಿ ಅವರು ಬರೆದಿರೋದು. ಅವಳು ಕಾಯ್ತಾ ಇರ್ತಾಳೆ, ಹಾವು ಬರುತ್ತೋ ಗಂಡ ಬಂದನೋ ಅವಳಿಗೆ ಗೊತ್ತಾಗಲ್ಲ. ಗಂಡ ಮಧ್ಯಾಹ್ನ ಬಂದರೆ ಹೊಡಿತಾನೆ, ರಾತ್ರಿ ಗಂಡ ಬಂದರೆ ಅದು ಹಾವು ಇರ್ಬೋದು, ಬಂದರೆ ಪ್ರೀತಿ ಮಾಡ್ತಾ. ಅದಕ್ಕೆ ಅವಳು ಒಬ್ಬಳೇ ಇರ್ತಾಳಲ್ಲ, ಆವಾಗ ಆ ವಿರಹದಲ್ಲಿ ಅವಳು ಈ ಹಾಡು ಹೇಳ್ಕೊಳ್ತಾಳೆ. ಅವಳು ಅದ ಗ್ವಾಡಿ ಅದ ಸೂರು, ದಿನವೆಲ್ಲ ಬೇಜಾರು, ತಿದಿಯೊತ್ತಿ ನಿಟ್ಟುಸಿರು, ಎದೆಯಾಗ ಚೂರು ಚೂರು ಬಂದ ನೀನ, ಎದರು ನಿಂದ ನೇನ, ಬಾರಾಣಿ ಸುರತಕ ಅಂದಾನೇನ, ಧನದ ಕೊರಳ ಘಂಟಿ ಜೀರುಂಡಿ ಝೇಂಕಾರ, ಮನದ ದುಃಖವು ಮಾಯ ಎಲ್ಲೆಲ್ಲೂ ಓಂಕಾರ, ರಾತ್ರಿ ರಾಣಿಯ ಗಂಧ ತಂದನೇನ, ಖಾತ್ರಿಲೇ ಒಂಟಿತನ ಕೊಂದನೇನ, ಬಂದ ನೀನ ಎದುರು ನಿಂದನೇನ, ಬಾರಾಣಿ ಸುರತಕ ಅಂದ ನೀನ. ನೀವು ಹಾಡು, ನಿಮ್ಮ ನಟನೆ, ನಿಮ್ಮ ಮಾತು ತುಂಬ ಇಂಪ್ರೆಸ್ ಆಗಿರುತ್ತೆ ಯಾವಾಗಲೂ ಕೂಡ. ನಿಮ್ಮ ಇವನ್ ಸಿನಿಮಾದ ನಟನೆ ಆ ಸಂದರ್ಭದಲ್ಲಿ ಕೂಡ ನೋಡ್ತಾ ಇರೋ, ನೀವು ಬಂದಾಗ ನೋಡ್ತಾನೆ ಇರಬೇಕು ಅನಿಸ್ತಾ ಇರುತ್ತೆ. ಯಾರೇನು ಬೇಕಾದ್ರೂ ಅನ್ಕೋದಿರೋ, ನಾನು ನಿಮ್ಮ ಥರನೇ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಅಯೋಧ್ಯೆಗೆ ಹೋಗ್ತೀರಾ, ಮತ್ತೆ ವಾಪಸ್ ಅಲ್ಲಿಗೆ ಬಂದ್ಬಿಡ್ತೀನಿ ನಾನು. ಅಯೋಧ್ಯೆಗೆ ಯಾವಾಗ ಹೋಗ್ತೀರಾ? ಆಯಿತು, ಅವತ್ತು ರಾತ್ರಿ ಭಾನುವಾರ ಅದು ಲಂಕೇಶ್ ಪತ್ರಿಕೆಗೆ ಹೋಗಿದ್ದೆ ಕಾರ್ಡ್ಸ್ ಆಡೋದಕ್ಕೆ. ಆವಾಗಲೇ ಗೊತ್ತಾಗಿದ್ದು. ನಾನು ಅಲ್ಲಿ ಕಾರ್ಡ್ಸ್ ಆಡೋಕ್ಕೆ ಹೋದಾಗ ಲಂಕೇಶ್ ಅವ್ರು ಹೇಳಿದ್ರು ಕೆಡವಿಬಿಟ್ಟಿದ್ದಾರೆ ಅಂತ. ರಾಮಚಂದ್ರ ಶರ್ಮಾ ಹತ್ರು ನ್ಯೂಸ್ ಬಂದಾಗ ಅಲ್ಲಿ ಕೂತಿದ್ರು, ಅಳಕ್ಕೆ ಶುರು ಮಾಡಿದ್ರು. ಎಮೋಷ್ನಲ್ ಆಗಬೇಡಿ ಅಂತ ಲಂಕೇಶ್ ರಾಮಚಂದ್ರ ಶರ್ಮಾಗಳು ಅಷ್ಟು ಭಾವುಕರಾಗಿದ್ದರು. ಅಂದರೆ ಸಿವಿಲೈಸೇಷನಲ್ಲಿ ಭಾರತಕ್ಕೆ ಇದು ಭಾಳ ಅತ್ಯಂತ ಇಂಡಿಪೆಂಡೆನ್ಸ್ ನಂತರ ಅದು ಭಾಳ ಕೆಟ್ಟ ದಿನ ಅಂತ ಆ ಅಭಿಪ್ರಾಯ ಅಲ್ಲಿತ್ತು. ನಂದು ಅದೇ ಅಭಿಪ್ರಾಯ ಆಗಿತ್ತು. ಈಗ ಏನು ಹೇಳ್ತಾ ಇದ್ದೀನಿ, ಸಿವಿಲೈಸೇಷನ್ಲಿ 1000 ವರ್ಷದಲ್ಲಿ ಇದು ದೊಡ್ಡದು. ಸರ್ಕಾರನೇ ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ದು ದುಡ್ಡು ಸಂಗ್ರಹ ಮಾಡೋಕ್ಕೆ. ಸರ್ಕಾರ ಎಷ್ಟು ಕೊಡ್ತು? ನನಗಿರೋ ಮಾಹಿತಿ ಪ್ರಕಾರ ₹1 ನಿಧಿ ಇಟ್ಟು ಟ್ರಸ್ಟ್ ಸ್ಟಾರ್ಟ್ ಮಾಡ್ತು ಸರ್ಕಾರ. 5,000 ಕೋಟಿಗೆ ಹೆಚ್ಚು ಕಲೆಕ್ಷನ್ ಆಗಿದೆ. ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿದ್ದಲ್ಲ ಅಂದರೆ ಅದು ಸರ್ಕಾರ ದುಡ್ಡು ಬೇಡ ಅಂತಲೇ ಕುತ್ಕೊಂತು ಟ್ರಸ್ಟ್. ಅದಕ್ಕೇ ನೋಡಿ, ನಾನು ಕೇಳೋದು, ಮಾಸ್ಕ್ ಅವರು ಕಲೆಕ್ಷನ್ ಶುರು ಮಾಡಿದ್ರು ನಾನು ದುಡ್ಡು ಕೊಡ್ತೀನಿ. ಅಂದರೆ ವೈರಲ್ಲಾಗಿ ಮಾಡಿದ್ರೆ ಸಿವಿಲೈಸೇಷನಲ್ಲಿ ಉಳಿಯುತ್ತೆ. ರಾಜ ಮಾಡಿದ್ರೆ ಇನ್ನೊಬ್ಬ ರಾಜ ಕೆಡಬೇಕಾಗತ್ತೆ, ಆಯಿತಾ?